ಐನೋರೇ ಬಂದೆ ಐನೋರೇ, ನಿಮ್ಮಿಂದ ನಂಗೊಂದು ಆಗ್ಬೇಕಿತ್ತು. ನನ್ನಿಂದನಾ? ನೀವ್ ಯಾರಿಗೂ ಹೇಳ್ಬಾರ್ದು. ಏನೇ ಹಾಲ್ಗೇನಾದ್ರೂ ನೀರ್ ಜಾಸ್ತಿ ಸೇರ್ಸಿದ್ಯಾ? ಇರ್ಲಿ ಬಿಡು, ನಮ್ಮ ಮನೇಲಿ ಯಾರಿಗೂ ಗೊತ್ತಾಗಲ್ಲ, ಯಾಕೆಂದ್ರೆ ಎಲ್ರು ಕಲ್ಬೇರ್ಕೆ ಜನಗಳೇ. ಅದಲ್ಲ ಐನೋರೇ. ಅಯ್ಯೋ ಮತ್ ಇನ್ನೇನೆ ನಿನಗೂ ಅನ್ನೋದು? ಒಂದೇ ಒಂದ್ಕಿತ ಸೀನ್ ಬಿಡಿ ಐನೋರೇ. ಅಯ್ಯೋ ನಿನ್ ಮನೆ ಕಾಯುವಾಗ ನಾನ್ ಸೀರಿದ್ರೆ ಸೀರೆ ಬಿಚ್ಚೋಗುತ್ತೆ ಕಣೆ. ಇದು ಬಿಚ್ಚೋಗ್ಲಿ ಅಂತಾನೆ ಹೇಳ್ತಿರೋದು. ಅಯ್ಯೋ ನಿನ್ ಸವಾಸನ ಬೇಡ ಕಣೆ. ಮೊನ್ನೆ ತಾನೆ ನಿನ್ ಗಂಡ ಜೈಲಿಂದ ಬಂದವನಂತೆ. ಅಯ್ಯೋ ಅದ್ಯಾಕಂಗ್ ಎದ್ರಕಂಡ್ ಸಾಯ್ತೀರಾ? ಅವನು ಜೈಲಲ್ಲಿ ಇರ್ಬೇಕಾದ್ರೇನೆ ಗುರು ಬೋಧನೆ ತಗೊಂಡವನಂತೆ. ಅದಕ್ಕೆ ಅಲ್ವಾ ನಂಗೆ ಈ ಗತಿ ಬಂದಿರೋದು. ಅವನು ಗುರುಬೋಧನೆ ತಗೊಂಡಿರೋದ್ರಿಂದ ನಿನ್ಗೇನೆ ಕಷ್ಟ? ನಾನು ಮುಟ್ಟಬಾರ್ದಂತೆ. ನಾನ್ ಮುಟ್ಟಕ್ ಹೋದ್ರೆ ಕಾಮ ಕ್ರೋಧ ಕೆಟ್ಟದ್ದು ಅಂತ ಭಜನೆ ಪದ ಹೇಳ್ತಾನೆ. ಉಪ್ಪು ಹುಳಿ ತಿಂದಿರೋ ಈ ದೇಹ ನೋಡಿ ಹೆಂಗ್ ತಾನೇ ತಡ್ಕೊಳಕ್ ಆಯ್ತದೆ. ಒಂದೇ ಒಂದ್ಕಿತ ಸೀನ್ ಬಿಡಿ. ಸೀರೋಕಿಲ್ವಾ? ಸೀರೋಕಿಲ್ವಾ ಅಮರೇ? ಬೇಡ ಕಣೆ, ನಿನ್ ಕರ್ಮ ಅನ್ಭವಿಸು. ಬರೀ ಸೀರೆ ಉದ್ರಾಯ್ತು, ಇನ್ನು ಒಂದೇ ಒಂದ್ಕಿತ ಸೀನ್ ಬಿಡಿ. ಸೀರೆ ಸಿಗಿಸ್ಕಳೆ, ಇನ್ನೊಂದ್ ಸಾರಿ ಸೀಂದ್ರೆ ಲಂಗ ಉದ್ರೋಗುತ್ತೆ ಕಣೆ. ಅದು ಉದ್ರೋಗ್ಲಿ ಅಂತ ತಾನೇ ನಾನು ಕೇಳ್ತಿರೋದು. ನನ್ನ ಹೆಂಡತಿ ಸುರುಪನಕ್ಕೆ ನೋಡಿದ್ರೆ ಏನಪ್ಪ ಗ್ರಾಚಾರ? ಐನೋರೇ ಸರಿಯಾ? ಏನ್ ನಡೀತಿದೆ ಇಲ್ಲಿ? ಸೀರೆ ಮೊರೆ ಇಲ್ಲ, ಸೀನಾಟ ಆಡ್ತಿದೀವಿ. ಓ, ಸೀನಾ ಆಟ ನಡೀತಿದ್ಯಾ? ಇಲ್ಲ ಕಣೆ, ಕಷ್ಟ ಸುಖ ಮಾತಾಡ್ತಿದ್ವಿ. ಅಣ್ಣ ಸೀರೆ ಹರಿದೋಗಿದೆ, ಒಂದ್ ತಂದ್ಕೊಡು ಕೇಳ್ತಿದ್ಲು. ಆ ಅಣ್ಣ ಅಂತ ಕಷ್ಟ ಸುಖ ಮಾತಾಡಿದ ತಕ್ಷಣ ಸೀರೆ ಬಿಚ್ಚೋಗ್ಬಿಡ್ತಾ? ಏನೇ ತಾಡ್ಗಿತಿ? ಇನ್ನೊಂದ್ಸಲ ಈ ಕರಿ ದೇವಾಗ ಏನಾದ್ರು ಹಾಲು ಹಾಕದ ಅಂತಂದ್ರೆ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಸರಿ, ನಾನ್ ಬಂದ್ರೆ ಮಾತ್ರ ಹಾಲು ಹಾಕ್ಬೇಕು. ಆಯ್ತು ಮರೆ. ಸರಿ ಮಾಡ್ಕೊಳೆ, ಸರಿ ಮಾಡ್ಕೊಳೆ. ಅಯ್ಯೋ ತೊಲಗಿಲಿಂದ ತೊಲಗೆ ಸುಪ್ತಾತಿ ತೊಲಗೆ. ಏನೋ ಕರಿಯ, ಈ ಕರಿ ಮುತ್ತಿಗೆ ಅವಳ್ಬೇಕಾ? ಹೆಂಗೋಯ್ತು ನಿನ್ ಮೈಗೆ? ನನ್ಗೆ ಎದುರಿಸ್ತೀಯ? ಬಾ ನೀನ್ ಒಳಗೆ. ಊಟ ಹೇಗಿತ್ತು? ಅಬ್ಬಾ, ಮಂಗಳೂರು ಮೀನೂಟ ಗಡದ್ದಾಗಿತ್ತು. ಮಿಸ್ಟರ್ ಗೋಪಿ, ಅದೇನೋ ಹೇಳ್ಬೇಕು ಅಂತಿದ್ರಲ್ಲ? ಅದು ಮೇಡಮ್, ಅದು ಸ್ವಲ್ಪ ಮೇಲೆ ಹೇಳ್ತೀರಾ? ಯಾಕೆ ದೀಪ? ಎದ್ದೇಳ್ರಿ ಮೇಲೆ. ಹೇಳ್ರಿ, ಆ ಜಡೆ ತಗೋತೀರಾ? ಗೋಪಿ ಕೂತ್ಕೊಳ್ಳಿ. ಯಾಕೆ ಇನ್ನೇನಾದ್ರೂ ಬೇರೆ ವೇಷ ಹಾಕ್ಬೇಕಾ? ಏನೂ ಇಲ್ಲ ಡಿಯರ್, ಕೊಡಿಲಿ. ಗೋಪಿ, ಇದೇನ್ ಗೊತ್ತಾ? ಇದನ್ನ ಮುತ್ತು ಅಂತಾರೆ. ಕೈ ಹಿಡಿರಿ. ಈ ಮುತ್ತು ರತ್ನಗಳೆಲ್ಲ ಇದ್ರಲ್ಲಿ ಹೇಗೆ ಬಂತು? ಇವುಗಳನ್ನ ನಾನೇ ಕದ್ದು ಇದ್ರಲ್ಲಿ ಇಟ್ಟಿದ್ದೆ. ಆ ತಾಜ್ ಜ್ಯುವೆಲರಿಲಿ ನೀ ಟೆಸ್ಟಿಂಗ್ ಮಾಡುವಾಗ ಒಂದೊಂದ ಕದ್ದು ಕದ್ದು ನಾನೇ ನಿಮ್ ಜಡೆಯಲ್ಲಿ ಹಾಕಿದ್ದು. ನಾನ್ ನಂಬೋದಿಲ್ಲ. ನಂಬಲ್ವಾ? ಈಗ ನಂಬಿಸ್ತೀನಿ. ಪ್ರೀತಿ? ಎಸ್ ಮೇಡಮ್. ಇದನ್ನು ನಾನೇ ಕದ್ದಿದ್ದು. ಅಂದ್ರೆ ಆ ಜ್ಯೋತಿ ಹಾಗೆ ನೀನು ಕಳ್ಳಿನಾ? ಜ್ಯೋತಿ ಹಾಗೇನ್ ಬಂತು? ಆ ಜ್ಯೋತಿನೇ ನಾನು. ಅಷ್ಟೇ ಅಲ್ಲ, ಮಂಗಳೂರಿನಲ್ಲಿ, ಉಡುಪಿಯಲ್ಲಿ, ಕುಂದಾಪುರದಲ್ಲಿ ಆ ಬಸ್ಸಲ್ಲಿ ಸೇಟು ಸೂಟ್ಕೇಸ್ ಕದ್ದಿದ್ದು ನಾನೇ. ಅಂದ್ರೆ ಆ ಕಳ್ಳಿ ಮಳ್ಳಿ ತಗಲ್ಬಾಜಿ 420 ಜ್ಯೋತಿ ನೀನು? ನಿನ್ನ ಹತ್ರ ನಾನು ಕೆಲಸ ಮಾಡೋದಿಲ್ಲ. ನಾನು ಈಗಲೇ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ. ರೀ ಮಿಸ್ಟರ್, ಅಗ್ರಿಮೆಂಟ್ಗೆ ಸೈನ್ ಹಾಕಿದಿರಾ. ಹೆಚ್ಚು ಕಮ್ಮಿ ಮಾತಾಡಿದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗೋದು ನಾನಲ್ಲ, ನೀನು. ಮೈಂಡ್ ಇಟ್. ಕಳ್ಳಿ ನನ್ನನ್ನೇ ಶಿಕ್ಷಕ ಹೆದರಬಾರ್ದು. ಏನ್ ಯೋಚನೆ ಮಾಡ್ತಿದ್ದೀರಾ? ಅಗ್ರಿಮೆಂಟ್ ದುಡ್ತಾನೆ, ಆ ಅಗ್ರಿಮೆಂಟ್ ದುಡ್ಡನ್ನು ತಂದು ನಿನ್ನ ಮುಕ್ಕ ಮೇಲೆ ಬಿಸಾಕ್ತೀನಿ. ಆದ್ರೆ ನಿನ್ನ ಹತ್ರ ಮಾತ್ರ ಕೆಲಸ ಮಾಡೋದಿಲ್ಲ. 420. ಆಯ್ತು ಬಿಡಿ, ಅಣ್ಣ ಬಿಡಿ ಅತ್ತಿಯ ನೀನು. ಬಂದೇ ಬರ್ತೀನಿ. ಅತ್ಗೆ, ದಿವ್ಯಾ, ಅತ್ಗೆ, ಅಮ್ಮ, ಇದೇನಲ್ಲ ಸೈಲೆಂಟ್ ಆಗಿ ಕೂತ್ಬಿಟ್ಟಿದ್ದೀರಾ? ಅತ್ಗೆ, ದಿವ್ಯಾ, ಅತ್ತಿಗೆ ದಿವ್ಯಾ ಎಲ್ಲಿ? ದೀಪು ಅಲ್ಲಿದ್ದೀರಾ ನೋಡಿ.
ಗೋಪಿ, ಅವಳ ತಾಯಿ ಸತ್ತು ದುಃಖ ತಡಿಲಾರದೆ ಮಗಳ ಸಮೇತ ಸಮುದ್ರಕ್ಕೆ ಬಿದ್ದು ತೀರ್ಕೊಂಡ್ಬಿಟ್ಲು ಕಣ, ತೀರ್ಕೊಂಡ್ಬಿಟ್ಲು. ಸಮಾಧಾನ ಮಾಡ್ಕೊಳ ಗೋಪಿ, ಸಮಾಧಾನ ಮಾಡ್ಕೊ. ಅವಳಿಗೆ ನಾವ್ ಯಾರು ಏನು ಅನ್ನಿಲ್ಲಪ್ಪ. ಅವಳು ತಪ್ಪು ಮಾಡಿದಾಗ 2 ಮಾತು ಖಾರವಾಗಿ ಅಂದಿರ್ಬೋದು, ಆದ್ರೆ ಅದು ಅವಳ ಮೇಲೆ ದ್ವೇಷಕ್ಕಾಗಿ ಅಲ್ಲಪ್ಪ. ಅವಳು ನಮ್ಮನ್ನು ಬಿಟ್ಟು ಹೋಗ್ಬಿಟ್ಲಲ್ಲ. ಅವಳಿಗೆ ಏನು ಕಡಿಮೆ ಮಾಡಿದ್ರು, ನನ್ನ ಮಗಳಿಗಿಂತಲೂ ಹೆಚ್ಚಾಗಿ ನೋಡ್ಕೊಂಡು ಪುಣ್ಯ ಅತ್ತಿಗೆ ನಮ್ಮನ್ನು ಬಿಟ್ಟು ಯಾವಾಗ್ಲೂ ಅತ್ತಿಗೆ ಅತ್ತಿಗೆ ಅಂತ ಪ್ರಾಣ ಬಿಡ್ತಾ ಇದ್ದ. ನಮ್ಮ ಅತ್ತಿಗೆ ನಮ್ನೆಲ್ಲ ಬಿಟ್ಟು ಹೊಟ್ಟೋರ್ದು. ನಿನ್ ದುಃಖ ನಮಗೆ ಅರ್ಥವಾಗುತ್ತೆ, ಆದ್ರೆ ಏನ್ ಮಾಡೋದು, ವಿಧಿ ಅನ್ನೋದೊಂದು ಇದೆಯಲ್ಲ, ಅದಕ್ಕೆ ನಾವು ತಲೆ ಬಾಗ್ಲೇಬೇಕಲ್ವ. ಸಮಾಧಾನ ಮಾಡ್ಕೊಡು, ಸಮಾಧಾನ ಮಾಡ್ಕೊಡು. ನಡಿ, ಸ್ನಾನ ಮಾಡುವಂತೆ ನಡೆಯೋ. ತಿಂಡಿ ಮಾಡ್ಕೊಡು, ಸಮಾಧಾನ ಮಾಡ್ಕೊಡು. ಬಿಸಿ ಬಿಸಿ ಹಾಕೊಡು. ಮಗ ತಗೋ ಜ್ಯೂಸ್, ಜ್ಯೂಸ್ ಕುಡಿಯ. ಅಲ್ಲೇ ಇದೇನೋ ಇದು, ಇನ್ನೂ ಇಷ್ಟು ಬೇಜಾರ್ ಮಾಡ್ಕೊಂಡು ಕುಂತ್ಕೊಂಡ್ರೆ ಹೆಂಗೋ. ಅಲ್ಲ ಕಂದ, ಹೋದವಳೇನಾದ್ರೂ ವಾಪಸ್ ಬರ್ತಾಳೇನಪ್ಪ. ಎಲ್ಲಾರು ಒಂದ್ ದಿವಸ ಸಾಯೋದೆ ಅಲ್ವಾ. ಕುಡಿಯೋ. ಎಲ್ಲಿ ಹೋಗ್ತೀಯೋ? ನೋಡ್ಕೊಂಡ್ ಬರ್ತೀನಿ. ಯಾಕೆ ನಾನು ಯಾರ ಮನೇಲಿ, ನಮ್ಮ ಮನೇಲಿದ್ದೀನ ಪಕ್ಕದ ಮನೇಲಿದ್ದೀನ ಅಂತ? ಅಯ್ಯೋ ಬಾ ಕುತ್ಕೋ ಬಾ. ನೋಡ್ತೀನ, ನೀನು ನಮ್ಮನೇಲೇ ಇದ್ಯಾ ಇಲ್ಲೋಡ. ಇದು ನಮ್ಮನೇನೆ, ನಾನು ನಿಮ್ಮಮ್ಮನೆ, ಇವ್ರು ನಿಮ್ಮಪ್ಪನೆ. ಇಲ್ಲಿ ನಿಂತೈತಲ್ಲ ಈ ಭೂತ, ಇದು ನನ್ನ ಮಗಳ ಗಂಡ. ಮುದ್ದಿನ ಅಳಿಯ. ಮುದ್ದೆ ಅಳಿಯ. ಚೆನ್ನಾಗಿ ಸೀರಿಯಸ್ ವಿಷಯ ಮಾತಾಡ್ಬೇಕಾರೆ ಯಾಕೆ ತಲೆ ಹಾಕ್ತೀಯಾ? ಸ್ವಲ್ಪ ಸುಮ್ಮನಿರ್ತೀಯಾ? ನೋಡಿ, ನೇರವಾಗಿ ವಿಷಯಕ್ಕೆ ಬನ್ನಿ. ಏ ಕರಿಯ, ಬಾಯಿ ಮುಚ್ಕೊಳಕ್ಕೆ ಏನ್ ತಗೋತೀಯ? ಅಕ್ಕ, ಬಾವುನಾಗ ದಬಾಯಿಸ್ತೀಯಾ? ವಿಷಯ ಏನು ಅಂತ ನೇರವಾಗಿ ಹೇಳಿ. ಹೇಳ್ತೀವೋ? ಹೇಳ್ತೀವಿ. ಈ ಮನೇಲಿ ನಿನಗಲ್ದೆ ಬೇರೆ ಯಾರಿಗೋ ಹೇಳಕ್ಕಾಗುತ್ತೆ? ನಾವು ನಿನಗೆ ಒಂದ್ ಒಳ್ಳೆ ಸಂಬಂಧ ಹುಡುಕಿದೀವಿ ಕಣೋ. ಭಾರಿ ದೊಡ್ಡ ಸಂಬಂಧ. ಹುಡುಗಿ ದಂತದ ಗೊಂಬೆ ಇದ್ದಂಗಿದ್ದಾಳೆ, ಕೈ ತೊಳೆದೇ ಮುಟ್ಬೇಕು. ಅಷ್ಟೊಂದು ಗಲಿ ಹಂಗಲ್ಲ ಕಣೋ, ಅವಳಷ್ಟು ನಯವಾಗಿ ನಾಜುಕಾಗಿ ವಯ್ಯಾರವಾಗ ಅವಳು. ಅಷ್ಟೊತ್ತವರೆಗೂ ಬೆಣ್ಣೆ ಹಚ್ತಾ ಇದ್ದಿದ್ದು ಈ ವ್ಯವಹಾರ ಕುದುರಿಸೋಕ. ಫೋಟೋದಲ್ಲೇ ಅಷ್ಟೊಂದು ಚೆನ್ನಾಗಿದ್ದಾಳೆ ಅಂದ್ಮೇಲೆ ಇನ್ನು ನೋಡೋದಕ್ಕೆ ರಿಯಲಿ ಎಷ್ಟು ಚೆನ್ನಾಗಿರ್ಬೋದಲ್ಲ. ಅಂದ್ರೆ ನೀವ್ ಯಾರು ಇನ್ನು ನೋಡೇ ಇಲ್ಲ? ಅದೆಂಗೋ, ನಿನ್ನ ಒಪ್ಪಿಗೆ ಇಲ್ದೆ ನಿನಗ್ ಹೇಳ್ದೆ ನಾವೆಂಗೋ ನೋಡ್ತೀವಿ ಹುಡುಗಿನ? ನೋಡ್ ಮಗ್ನೆ, ನೀನ್ ಹೂ ಅಂದ್ರೆ ನಾವ್ ಹೋಗಿ ನೋಡ್ಕೊಂಡ್ ಬಂದ್ವಿ. ಹೂನಾ? ಹೂ ಅನ್ನ, ಹೂ ಅನ್ನಪ್ಪ, ಹೂ ಅನ್ನ. ಸುಮ್ನಿದೆ, ಹೂ ಅಂದೆ ಅಂತಾನೆ. ಮದುವೆ ಮದುವೆ ಅಂತ ಚಿಕ್ಕ ಮಕ್ಳು ಚಾಕ್ಲೇಟ್ ಅಳ್ತಾ ಇರ್ಲಿಲ್ವೇ? ಹಾಗ ಅಳ್ತಾ ಇದ್ದೋನು ಮದುವೆ ಮಾಡ್ತೀವಿ ಅಂದ್ರೆ ಹೂ ಅಂದೇ ಇರ್ತಾನ? ಹೂ ಅನ್ನ, ಹೂ ಅನ್ನ, ಹೂ ಅನ್ನ, ಹೂ ಅನ್ನಪ್ಪ. ಅಲ್ಲಪ್ಪ, ಮನೆ ಕವಿದಿರೋ ಸೂತ್ಕನೇ ಇನ್ನು ಕಳೆದಿಲ್ಲ, ಅಷ್ಟರಲ್ಲೇ ಒಂದು ಶುಭ ಕಾರ್ಯನಾ? ಅದು ಅಲ್ಲದೆ ಮದ್ವೆ ನನ್ನ ಸಂಬಂಧಪಟ್ಟಿರೋ ವಿಷಯ, ನನ್ನ ಪರ್ಸನಲ್. ಅದ್ರಲ್ಲಿ ನೀವ್ಯಾರು ತಲೆ ಹಾಕೋದ್ ಬೇಡ. ಗೋಪಿ, ಕಿರ್ಚ್ಬೇಡ, ವಾಲ್ಯೂಮ್ ಸ್ವಲ್ಪ ಕಡಿಮೆ ಮಾಡ್ಕೊ. ನನ್ ಮದ್ವೆ ತೀರ್ಮಾನ ನಾನ್ ತಗೋತೀನಿ, ನೀವ್ಯಾರು ತೊಂದರೆ ತಗೊಳ್ಳೋದು ಬೇಡ. ಆಯ್ತಾ ಮಾವ, ಮುಖಕ್ಕೆ ಮಂಗಳಾರತಿ. ಕುಮ್ಮಕ್ ಕೊಡ್ತೇನೆ ಅವನ್ಗೆ, ಕುಮ್ಮಕ್ಕು. ಅವನು ಈ ಮದ್ವೆಗೆ ಒಪ್ಕೊಳ್ಳಿಲ್ಲ ಅಂದ್ರೆ ಈ ಮನೇಲಿ ನಡೆಯೋದು ಸತ್ತೋಳ್ತಿದ್ಯಲ್ಲ ನಿಂತಿದ್ದಿ. ಡ್ರೈವರ್ ಕಾರ್ ನಿಲ್ಸಿ. ಮೇಡಮ್, ಇವ್ರು ನಮ್ ಗೋಪಿ ಅಲ್ವಾ? ಎಸ್ ಎಸ್, ಕರೆಕ್ಟ್. ಗೋಪಿ, ಅಯ್ಯೋ ನೀನಾ? ಕಳ್ಳಿ ಮುಳ್ಳಿ ಸುಳ್ಳಿ 420 ಕಚ್ಚಡ ಮೋಸಗಾತಿ ಮಾಟಗಾತಿ. ಅಯ್ಯೋ ಏನ್ ಕರ್ಮ ಮಾಡಿದ್ದ ನಾನು. ಯಾಕಮ್ಮ ನನ್ ಜೀವ ತಿಂತೀಯ ನೀನು? ಪ್ಲೀಸ್ ಗೋಪಿ, ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ನಾನು ಯಾರ ಮಾತು ಕೇಳೋದಿಲ್ಲ. ಪ್ಲೀಸ್ ಸರ್, ನಾವ್ ಹೇಳೋದನ್ನ ಸ್ವಲ್ಪ ಕೇಳಿ. ನಿಮ್ ಮಾತು ಕೇಳ್ಬೇಕಾ? ಅಮ್ಮಣ್ಣಿ, ನಿನ್ ಮಾತು ಕೇಳಿದ್ರಷ್ಟೇ ನನ್ನ ಡೈರೆಕ್ಟ್ ಜೈಲಿಗೆ ಸೇರ್ಸ್ಬಿಡ್ತೀಯ. ಪ್ರೀತಿ, ನಿನ್ನ ಬಿಡಬಾರ್ದು. ಫಾಲೋ ಮೀ. ಓಕೆ ಮೇಡಮ್.
ಅರೆ ಅಮ್ಮ, ಈ ಸೀರೆ ನಿಂಗೆ ಎಷ್ಟ್ ಚೆನ್ನಾಗಿ ಕಾಣಿಸ್ತಿದೆ. ಚಿಕ್ಕಪ್ಪ ಕೊಡ್ಸಿದ್ದಲ್ವಾ? ಗೋಪಿ, ಅವತ್ತು ಸೀರೆ ಹರಿದೋಯ್ತು ಅಂತ ಎಷ್ಟು ಬೇಜಾರ್ ಮಾಡ್ಕೊಂಡಿದ್ಯಲ್ಲ, ಈಗ ತೋರ್ಸು ಎಲ್ಲ ಹರಿದಿದೆ ಅಂತ. ಅಲೇ ಇದೇನತ್ಗೆ ಹರಿದೋದ್ ಕಡೆ ಒಳ್ಳೆ ಡಿಸೈನ್ ಮಾಡ್ಬಿಟ್ಟಿದ್ದೀರಾ, ಬೊಂಬಾಟತ್ಗೆ. ಇದು ನನ್ನ ಅತ್ತಿಗೆ ತಕ್ಕೊಟ್ ಸೀರೆ ಇದ್ದಾಗಿದೆಯಲ್ಲ, ಅದೇ ರೀತಿ ಡಿಸೈನ್ ಇದೆ. ಇಲ್ಲಿ ನೋಡಮ್ಮ. ಯಾರು? ಈ ಸೀರೆ ಯಾರ್ದು ಗೊತ್ತಾ? ಸೀರೆ ಅವರು ಒಳಗಡೆ ಇದ್ದಾರೆ ಸರ್. ಅವ್ರೊಂದ್ ಸ್ವಲ್ಪ ತೋರಿಸ್ತೀರಾ? ಹಾ, ತೋರಿಸ್ತೀನಿ, ಬನ್ನಿ ಸರ್. ಅಲ್ಲಿ ನೋಡಿ ಸರ್, ಅಲ್ಲಿದಾರಲ್ಲ ಅವರು. ದಿವ್ಯಾ. ಅಮ್ಮ, ಚಿಕ್ಕಪ್ಪ. ಚಿಕ್ಕಪ್ಪ. ಗೋಪಿ, ನಾನು ಈ ಜನ್ಮದಲ್ಲಿ ನಿಮ್ಮಿಬ್ರು ನೋಡ್ತೀನಿ ಅಂತ ಅನ್ಕೊಂಡಿದ್ದೀನಿ. ನೀವಿಬ್ರು ಸತ್ತೋಗಿದ್ರೆ ಅಂತ ಅನ್ಕೊಂಡಿದ್ದೆ. ಹೌದು ಗೋಪಿ, ನಾವು ಸತ್ತೇ ಹೋಗ್ತಾ ಇದ್ವಿ. ಯಾರೋ ಪುಣ್ಯಾತ್ಮರು ನಮ್ಮನ್ ಕಾಪಾಡಿದ್ರು. ಈ ದೇವತೆ ನಮ್ಗೆ ಆಶ್ರಯ ಕೊಟ್ರು. ಜ್ಯೋತಿ ನೀನಾ? ಜ್ಯೋತಿ, ನೀನ್ ನನ್ನ ಅತ್ತಿಗೆನ ಕಾಪಾಡ್ತೀಯಾ? ಹೌದು ಗೋಪಿ. ಅವತ್ ಮಂಗಳೂರಿಂದ ಜಗಳ ಮಾಡ್ಕೊಂಡು ಬೆಂಗಳೂರಿಗೆ ವಾಪಸ್ ಬಂದ್ರಲ್ಲ, ಆವಾಗ ನಾನು ಪ್ರೀತಿ ಕಾರಲ್ಲಿ ಬರ್ಬೇಕಾದ್ರೆ ಏನಾಯ್ತು ಗೊತ್ತಾ? ಕಾರ್ ನಿಲ್ಸಿ. ಏನಾಯ್ತು? ಹೆಲ್ಪ್ ಮಾಡ್ತೀರಾ? ಯಾರೋ ಸಮುದ್ರಕ್ಕೆ ಬಿದ್ದಿದ್ರು, ನಾವೆಲ್ಲ ಸೇರಿ ಕಾಪಾಡಿದ್ವಿ. ಆಸ್ಪತ್ರೆ ಸೇರಿಸ್ಬೇಕು, ಸ್ವಲ್ಪ ಹೆಲ್ಪ್ ಮಾಡ್ತೀರಮ್ಮ? ಹೌದಾ, ಬನ್ನಿ ಬನ್ನಿ. ಪ್ರೀತಿ, ಮೇಡಮ್, ಇವ್ರು ನಮ್ ಗೋಪಿ ಅತ್ಕೆ ಅಲ್ವಾ? ಹೌದು ಮೇಡಮ್. ಗೋಪಿ ಪ್ರಜ್ಞೆ ತಪ್ಪಿದ್ದು ನಮ್ಮನ್ನ ಆಸ್ಪತ್ರೆಗೆ ಸೇರಿಸಿ ಹುಷಾರಾದ್ಮೇಲೆ ಈ ಆಶ್ರಮ ಕರ್ಕೊಂಡ್ ಬಂದು ಆಶ್ರಯ ಕೊಟ್ಟಿದ್ದಾರೆ. ಹೌದು ಗೋಪಿ, ನಿಮ್ ಮೇಡಮ್ ನನ್ನ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಅವ್ರ ಕಳ್ತನ, ದರೋಡೆ ಏನೇ ಮಾಡಿದ್ರು ಸಹ 10 ಜನ ದಿಕ್ಕಿಲ್ದಿರೋ ಹೆಣ್ಮಕ್ಳಿಗೆ ಆಶ್ರಯ ಕೊಡ್ತಾ ಇದಾರೆ. ಅದಕ್ಕೋಸ್ಕರ ಕಷ್ಟಪಡ್ತಿದ್ದಾರೆ. ಅಷ್ಟೇ ಅಲ್ಲ ಗೋಪಿ, ಈ ಆಶ್ರಮದಲ್ಲಿರೋ ಪ್ರತಿಯೊಬ್ರು ಅನ್ನ, ನೀರು, ನೆರಳು ಕಾಣ್ತಿರೋದು ಇವರಿಂದಾನೆ. ಹೌದಪ್ಪ, ಈ ದೇವತೆ ಇಲ್ದಿದ್ರೆ ನಾವೆಲ್ಲ ಸತ್ತು ಮಣ್ಣಲ್ಲಿ ಮಣ್ಣಾಗಿ ಗೋರಿ ಆಗ್ಬಿಡ್ತಿದ್ವಿ. ಐ ಆಮ್ ಸಾರಿ ಜ್ಯೋತಿ, ನಾನೊಬ್ಬ ಮೂರ್ಖ. ಕೆಲವು ಮನುಷ್ಯರ ಕೆಟ್ಟ ಕೆಲಸಗಳ ಹಿಂದನೂ ಒಳ್ಳೆ ಉದ್ದೇಶಗಳು ಇರಬಹುದು ನನ್ನ ಅರ್ಥ ಮಾಡ್ಕೊಳ್ಳದೆ ಹೋದೆ. ನನ್ನ ಪ್ರಾಣಕ್ಕಿಂತ ಜಾಸ್ತಿ ಪ್ರೀತಿಸಿರೋ ನನ್ನ ಅತ್ತಿಗೆ ದಿವ್ಯನ ನೀನು ಉಳಿಸ್ಕೊಟ್ಟೆ. ಥ್ಯಾಂಕ್ ಯು ವೆರಿ ಮಚ್ ಜ್ಯೋತಿ, ಥ್ಯಾಂಕ್ ಯು ವೆರಿ ಮಚ್. ನೀವ್ ಒಂದಲ್ಲ ಒಂದಿನ ನನ್ನನ್ನು ಅರ್ಥ ಮಾಡ್ಕೋತೀರ ಅಂತ ನನಗೆ ಗೊತ್ತಿತ್ತು. ಆದ್ರೆ ಆ ದಿನ ಇಷ್ಟು ಬೇಗ ಬರುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ನನಗೆ ತುಂಬಾನೇ ಸಂತೋಷ ಆಗ್ತಾ ಇದೆ. ಪ್ರೀತಿ, ಎಸ್ ಮೇಡಮ್, ಈ ಸಂತೋಷನ ನಾವೆಲ್ಲರೂ ಸೇರಿ ಒಟ್ಟಿಗೆ ಸೆಲೆಬ್ರೇಟ್ ಮಾಡೋಣ. ಆಯ್ತು. ಈ ಸಂತೋಷನ ಸೆಲೆಬ್ರೇಟ್ ಮಾಡೋ ಮುಂಚೆ ನಾನೊಂದು ಕೆಲಸ ಮಾಡ್ಬೇಕು. ಏನದು ಗೋಪಿ? ಹೇಳ್ತೀನಿ. ಯಾವಾಗ್ಲೂ ಮಾಮ ಮಾಮ ಅಂತ ಹೊಡ್ಕೊಂತ ಇರ್ತಿಲ್ಲ. ಯಾರ ಬಂದಾಗ ನೋಡ ಬರ. ಅರೆ ಗೋಪಿ, ಮದುವೆ ಮಾಡ್ಕೊಂಡ್ ಬಂದ್ಬಿಟ್ಟಾನ. ಅಲ್ಲೋಡ ನಿಮ್ ಗೋಪಿ ಮಾಮನ. ಸತೀಶ್ರೀ, ಪತಿಶ್ರೀ, ಈಗ ಬಲಾಲ ಒಳಗಡೆ ಇಟ್ಟು ನಡೆಯುವಂತಳಾಗು. ಸೊಸೆನ ಮನೆಗ್ ತುಂಬಿಸ್ಕೊಳ್ಳುವಾಗ ಒದಿಸ್ಕೊಳ್ಳೋ ಸಂಪ್ರದಾಯ ನಿಮ್ಮ ಅಪ್ಪ ಅಮ್ಮಂಗ್ ಗೊತ್ತಿಲ್ವಾ ಪ್ರಾಣೇಶ್ವರ? ಎದ್ದಮ್ಮ ಒದಿಸ್ಕೊಂಡ್ರೆ ಒದಿಸ್ಕೊಳ್ಳೋದಕ್ಕೆ ಯಾರು ರೆಡಿ ಇರ್ತಾರೆ ಪ್ರಾಣೇಶ್ವರಿ? ಸಮಯ ನೋಡಿ ಒದಿಬೇಕಾಗುತ್ತೆ, ಟೈಮ್ ನೋಡಿ ಉಗಿಬೇಕಾಗುತ್ತೆ, ಅಲ್ಲಿವರೆಗೂ ಕಾಯ್ಬೇಕಾಗುತ್ತೆ. ಈಗ ತಾವು ಒಳಗ್ ಬರ್ಬೇಕಾಗುತ್ತೆ. ಸಂಪ್ರದಾಯದ ಪ್ರಕಾರನೇ ಇದನ್ ಮಾಡ್ಬೇಕಾದ್ರೆ ನನ್ನ ಮಗನೇ ಪಾಪಿ. ಯಾರೋ ಇವಳು ಬ್ಯೂಟಿ ಪಾರ್ಲರ್ ಅಲ್ಲಿ ಕಟಿಂಗ್ ಮಾಡೋಣ ಸೆಟಪ್ ಮಾಡ್ಕೊಂಡು ಈ ಗೆಟಪ್ ಅಲ್ಲಿ ಕರ್ಕೊಂಡ್ ಬಂದಿದ್ಯೇನೋ? ಕಟ್ಟಿಂಗ್ ಮಾಡೋಳಲ್ಲ ಅತ್ತೆಶ್ರೀ, ನಿಮ್ಮನ್ನ ಫಿಟ್ಟಿಂಗ್ ಮಾಡೋಳು. ಆಶೀರ್ವಾದ ಮಾಡಿ ಒಳಗ್ ಕರ್ಕೊಳ್ಳಿ ಅತ್ತೆಶ್ರೀ. ಅತ್ತೆ,
ಏನೇ ಅದು ಅತ್ತೆ ಅಂತ್ಯಾ ಕತ್ತೆ ನಡಿ ಆಚೆಗೆ ಹೋಗಲ್ಲ ಅಂದ್ರೆ ಇಲ್ಲೋಡು ನಿನ್ನ ಫುಟ್ಬಾಲ್ ಅಂತ ಓದ್ಬಿಡ್ತೀನಿ. ಪ್ರಾಣೇಶ್ವರಿ ಒಳಗೆ ಹೋಗೋಣವೇ? ನಡಿ. ಇನ್ಮೇಲ್ ನೋಡು. ಹೇಯ್ ನಿಂತ್ಕೊಳ್ಳ ಅಲ್ಲಿ. ಚಾರ್ಜ್ ಒದ್ದ ಅಂದ್ರೆ ಕಾಂಪೌಂಡ್ ಇಂದ ಆಚೆ ಬೀಳ್ತೀಯ. ನಾನು ಈ ಮನೆ ಸೊಸೆ, ಅಗ್ನಿ ಸಾಕ್ಷಿಯಾಗಿ ನಿಮ್ ಮಗನ್ ಕೈ ಹಿಡ್ದಿರೋಳು. ನೀವ್ ಹೋಗು ಅಂದ ತಕ್ಷಣ ಓಡೋಗಕ್ಕೆ ನಾನೇ ನೋಡ್ ಬಂದಿರೋಳಲ್ಲ ಅತ್ತೆ. ಅತ್ತೆ ಗಿತ್ತೆ ಅಂದ್ರೆ ನಿನ್ನ ನಾಲ್ಗೆ ಕಿತ್ತು ನಾಯಿಗೆ ಹಾಕ್ಬಿಡ್ತೀನಿ. ಹೋಗಿ ಆಚೆ. ಹೋಗಿ ಆಚೆ. ಕರಾಟೆಯಲ್ಲಿ ಬ್ಲಾಕ್ ಬೆಲ್ಟ್, ಕುಂಫು ಅಲ್ಲಿ ಗ್ರೀನ್ ಬೆಲ್ಟ್, ಲಿಂಫು ಅಲ್ಲಿ ರೆಡ್ ಬೆಲ್ಟ್, ಆಮೇಲೆ ಇನ್ನೂ ಏನನ್ನ ಬೆಲ್ಟ್, ಗ್ರೀನ್ ಬೆಲ್ಟ್. ಇಷ್ಟೊಂದು ಬೆಲ್ಟ? ಅಷ್ಟೇ ಅಲ್ಲ, ಹೊಟ್ಟೆಯಲ್ಲಿ ಸೊಂಟದ ಬೆಲ್ಟ್. ಕೇಳಿಸ್ಕೊಂಡ್ರ ಅತ್ತೆ? ಒಂದೊಂದ್ ಪಂಚ್ ಕೊಟ್ರೆ ಲಂಚ್ ತನಕ ಮೂರ್ಛೆ ಹೋಗಿರ್ತೀರಾ. ಬೇಗ ಆಶೀರ್ವಾದ ಮಾಡಿ. ಏಯ್ ಹಾಗಲ್ಲ, ನಿಧಾನವಾಗಿ ಪ್ರೀತಿಯಿಂದ ಬಾಯಿ ತುಂಬಾ ಆಶೀರ್ವಾದ ಮಾಡ್ಬೇಕು. ಹೇಗ್ ಮಾಡ್ತೀಯಾ? ಬಾಯ್ ತುಂಬಾ ದೀರ್ಘ ಸುಮಂಗಲಿ. ಹೃದಯೇಶ್ವರಿ, ಹೇಳಿ ಈಗ ನಮ್ಮ ಅಪ್ಪನ ಕಾಲ ತಿರುಗಿಸೋಣವೇ? ಹಾಗೆ ಆಗ್ಲಿ ಪ್ರಾಣೇಶ್ವರ. ಅಯ್ಯೋ ಕಬ್ಬಂಡ್ರಾಗ್ ಬರ ಮಾವ, ನೀವ್ ಆಶೀರ್ವಾದ ಮಾಡಲ್ವಾ? ಮಾಡ್ತೀನಮ್ಮ, ಮಾಡ್ತೀನಿ. ಡಬ್ಬಲ್ ಆಶೀರ್ವಾದ ಮಾಡ್ತೀನಿ. ದೀರ್ಘ ಸುಮಂಗಲಿ ಭವ, ಶೀಘ್ರ ಪುತ್ರ ಪ್ರಾಪ್ತಿರಸ್ತು. ಸಾಕೇನಮ್ಮ? ಹೃದಯೇಶ್ವರಿ, ಇವಳು ನಮ್ಮ ಅಕ್ಕ ನಾಗವೇಣಿ ಅಂತ. ಹೆಸರು ತಕ್ಕ ಆಗ ಬುಸ್ ಬುಸ್ ಅಂತಾಳೆ. ನಮಸ್ಕಾರ. ನಮಸ್ಕಾರ. ಓಹೋ, ಇದೇನಾ ನಿಮ್ಮನೇಲಿ ಬಿದ್ದಿರೋ ದಂಡ ಪಿಂಡ? ಏ ಕರಿಯ. ಹೃದಯೇಶ್ವರಿ, ಈಗ ತಾನೇ ಪಕ ಪಕ ಅಂತ ನಕ್ಕರಲ್ಲ, ಇದು ನಮ್ ಭಾವ. ನಮಸ್ಕಾರ ಸಿಸ್ಟರ್. ಇವನು ಅವ್ರ ಮಗ. ತುಂಬಾ ಮುದ್ದಾಗಿದ್ದಾನೆ. ಹಾಯ್ ಆಂಟಿ. ಹಾಯ್ ಪುಟ್ಟ. ನನ್ನ ಲವೇಶ್ವರಿ, ಮದ್ವೆ ಆಗಿ ಬಹಳ ಸುಸ್ತಾದಂತಿದೆ. ತಾವು ನನ್ನ ಬೆಡ್ರೂಮಿಗೆ ಬಂದರೆ ತಮ್ಮ ಕಾಲನ್ನು ಒತ್ತಿ ಒತ್ತಿ ಸೇವೆ ಮಾಡ್ತೇನೆ. ಆಯ್ತು ಪ್ರಾಣೇಶ್ವರ. ಡಿಂಗ್ ಡಿಂಗ್ ಡಿಂಗ್. ಅಯ್ಯೋ ಈಶ್ವರ, ಹೆತ್ತೋಳ ಕಾಲ್ನ ಒಂದು ದಿನ ಆದ್ರೂ ಓದ್ತೀನಿ ಅನ್ಲಿಲ್ಲ ಇನ್ ನನ್ ಮಗ. ಇವಳು ಅವಳ ಕಾಲ್ನೂ ಓದ್ತೀನಿ ಅಂತಾನಲ್ಲ. ಅಯ್ಯೋ ಬಾಯಿಗೊಂಡಾಕ ಅಪ್ಪ ಏನ್ ತಿರ್ಗಿಸ್ಬಿಟ್ಲು. ಮಿಲನಕ್ಕೆ ಕಾದಿದೆ. ಅಯ್ಯಯ್ಯೋ, ಈ ಶರ್ಟ್ ಬೇರೆ. ಪ್ರಥಮ ಮಿಲನಕ್ಕೆ ಕಾದಿದೆ. ಹೂವಿನ ಹಾಸಿಗೆ, ಹೂವಿನ ಹಾಸಿಗೆ, ಆ ಹಾಸಿಗೆ ರೆಡಿ. ಈಗ ಈಗ ನೀನು ಶುರು ಹಚ್ಕೊಳ್ಳೋಣ. ಏನೋ ತುಂಬಾ ಸ್ಪೀಡ್ ಆಗಿರೋ ಆಗಿದೆ. ಅದೇನಿಲ್ಲ, ಅದು ಎಲ್ಲ ಸ್ಟಾರ್ಟ್ ಮಾಡೋ ಮುಂಚೆ ಹೂವಿನ ಹಾಸಿಗೆಲ್ಲ ರೆಡಿ ಮಾಡಿದೆ. ಮಂಚ ಗಟ್ಟಿಯಾಗಿದೆ ಅಂತ ಚೆಕ್ ಮಾಡಿದೆ ಅಷ್ಟೇ. ಹೌದಾ? ಗಟ್ಟಿಯಾಗಿರ್ಬೇಕಾಗಿರೋದು ಮಂಚ ಅಲ್ಲ ಮಿಸ್ಟರ್, ಮತ್ತೆ ಮೂಳೆಗಳು. ಮೂಳೆಗಳ? ನೀವು ಮೂಳೆ ಗಟ್ಟಿ ಇಲ್ವಾ? ನನ್ ಮೂಳೆಗಳಲ್ಲ, ನಿನ್ ಮೂಳೆಗಳು. ನನ್ನ ಮೂಳೆಗ? ಓಹೋ, ಐ ಆಮ್ ವೆರಿ ಸ್ಟ್ರಾಂಗ್. ನನ್ನ ಎಲ್ಲ ಮೂಳೆನೂ ಗಟ್ಟಿಯಾಗಿದೆ. ಇಂಥ ಕೋತಿ ಆಟಗಳಿಗೆಲ್ಲ ಫುಲ್ ಸ್ಟಾಪ್ ಹಾಕ್ತಾ ಇದ್ರೆ ಬಾಡಿ ರಿಪೇರಿ ಆಗ್ಬಿಡುತ್ತೆ. ಅಯ್ಯಯ್ಯ, ನಾನೇನು ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದು ಬಂದಿರೋ ನಿಮ್ ಹೆಂಡತಿ ಅಲ್ಲ, ಕಾಂಟ್ರಾಕ್ಟ್ ಹೆಂಡತಿ. ಜ್ಞಾಪಕ ಇರ್ಲಿ. ಆದ್ರೂ ಮನೆಯವರೆಲ್ಲ ಮದುವೆ ಆಗಿದೆ ಅಂತ ತಿಳ್ಕೊಂಡಿದಾರಲ್ವಾ, ಅವರಿಗೋಸ್ಕರ ಒಂದ್ ಟೇಕ್. ಅಯ್ಯಯ್ಯಪ್ಪ, ನನ್ನ ಅರ್ಥನೇ ಸರಿಗಿಲ್ಲ. ಕರಾಟೆ ಹೆಂಡತಿ ಕಟ್ಕೊಂಡ್ಬಿಟ್ರೆ ಅಷ್ಟೇ. ಅಯ್ಯೋ ದೇವ್ರೇ, ಏನಪ್ಪ. ಅಯ್ಯೋ ಚಿನ್ನ, ಚಾಪೆ ಮೇಲೆ ಹಾಕಿ ಮಲ್ಕೋತಿಯಾ? ಚಾಪೆ ಮೇಲೆ ಮಲಗ್ಬೇಕಾಗಿರೋಳು ನಾನಲ್ಲ, ನೀನು. ಅಯ್ಯೋ ನಾನಾ? ನಿನ್ ಜಾಗ ಎಲ್ಲಿ ಹೇಳು? ನಿನ್ ಪಕ್ಕದಲ್ಲಿ. ಕಾಂಟ್ರಾಕ್ಟ್ ಪ್ರಕಾರ. ಕಾಂಟ್ರಾಕ್ಟ್ ಪ್ರಕಾರ ಬಾತ್ರೂಮ್ ಅಲ್ಲಿ. ಹೇಳಿ, ಹೇಳಿ ಮೇಲೆ. ಹೇಳಲೇಬೇಕಾ? ಹೇಳಲೇಬೇಕು. ಹೇಳಲೇಬೇಕಾ? ತಗೋ, ಹೋಗು. ಕಾಂಟ್ರಾಕ್ಟ್. ಇರ್ಲಿ, ನಿನ್ ಬಾತ್ರೂಮ್ ಸ್ನಾನ ಬರ್ತಿಲ್ಲ, ಆವ ನಿನ್ನ ನೋಡ್ಕೋತೀನಿ. ಏನೇನೋ ಆಸೆ, ಇವಳಿಂದ ನಿರಾಸೆ. ಕೈ ಬಂದಿದ್ ಬಾಯಿ ಬರ್ಲಿಲ್ಲ, ಏನ್ ಮಾಡೋದು? ನೋಡ್ಕೋತಾನಂತೆ. ಮೂಳೆ ಮುರ್ಸ್ಕೊಳ್ಳೋದು ಇನ್ನೂ ಗೊತ್ತಿಲ್ಲ. ನಮ್ಮ ಅದೃಷ್ಟನೇ ಸರಿಗಿಲ್ಲ, ನಮಗೆ ಈ ಚಾಪೆನೇ ಗತಿ. ಹಾಯ್.
ಏಯ್ ಏಯ್ ಕಾರ್ ಬಂತು ಅನ್ಸುತ್ತೆ. ಹಾ, ಅವರೇ ಇರ್ಬೇಕು. ಪ್ಲೀಸ್ ಬನ್ನಿ. ವೆಲ್ಕಮ್ ಮೇಡಮ್. ಹೇಗಿತ್ತು ಪ್ರಯಾಣ? ಯು ಸ್ಪೀಕ್ ಓನ್ಲಿ ಇಂಗ್ಲಿಷ್, ನಾಟ್ ಇಂಗ್ಲಿಷ್. ಹ್ಯಾವ್ ಎ ನೈಸ್ ಡೇ ಮ್ಯಾಮ್. ಹೌ ವಾಸ್ ದ ಜರ್ನಿ ಇನ್ ಎಸಿ ಕಾರ್? ಎಸಿ ಕಾರ್ ಬಲೆ ಬೋ ನಮ್ಗೆ ಇದು ಇಲ್ಲ, ಇದು ಎಸಿ ಹೆಲಿಕಾಪ್ಟರ್ ಆಗಿದ್ದು ಚೆನ್ನಾಗಿರ್ತಿತ್ತು. ನಾವೇನಿದ್ರು ಹೆಲಿಕಾಪ್ಟರ್ ಅಲ್ಲೇ ಓಡಾಡೋದು, ಹುಟ್ಟಿದ್ದು ಅದ್ರಲ್ಲೇ, ಬೆಳೆದಿದ್ದು ಸಾಯೋದು ಅದ್ರಲ್ಲೇ. ನೋ ತಿಥಿ ಅದ್ರಲ್ಲಿ ಇಲ್ಲ. ಡೋಂಟ್ ಟಾಕ್ ತಿಥಿ, ವಿ ಆರ್ ಆಲ್ ಅತಿಥಿ. ಪ್ಲೀಸ್ ಕಮ್. Darling, my city here? Okay. Sir, anything else? You mean Amitabh Bachchan? No, Amitabh Bachchan. ನೋ ಮಮ್ಮ, ಮಿಲ್ಕ್ ಮಿಲ್ಕ್. ಬೇಬಿಗೆ ಬೇಕು ಮಿಲ್ಕು. Hey, no hybrid English, only English culture. Understand? ಹೇಳಿದ್ದು ಗೊತ್ತಾಯ್ತಾನೆ? Yeah. Sorry. ಓಕೆ ಮ್ಯಾಮ್. ಓಕೆ. ಸಿಲ್ಕ್ ಮನೆ ಬಂದು ಮಿಲ್ಕ್ ಕೇಳ್ತಿರಲ್ಲೋ. ವಾಟ್ ಪಾಪಾ, ಯು ಆರ್ ಸ್ಪೀಕಿಂಗ್ ವೆರಿ ಗುಡ್ ಇಂಗ್ಲಿಷ್. Yes, brother, yes. Our father good English speaking. My child, I was in young 40 years back. One English lady, seeing, looking, talking, she told, I married you. I tell, you simply going. I marriage. My ಅತ್ತೆ ಮಗಳು ಅನ್ನಪೂರ್ಣೇಶ್ವರಿ. ವಾಟ್ ಎ ಬಂಡಲ್. ಯಾವ ಮುಚ್ಕೊಂಡು ಕುತ್ಕೊಳ್ಳಯ್ಯ. ನಿನ್ನ ಮುತ್ತಿಗೆ ಇಂಗ್ಲಿಷ್ ಲವ್ವಿಂಗು, ಮೀಟಿಂಗು, ಏನ್ ರೀಲ್ ಸುತ್ತಿಂಗು. ಯು ಸಿ ಮೈ ಚಿಲ್ಡ್ರನ್, ಮೈ ಗಂಡ ಈಸ್ ಓಲ್ಡ್ ಡಕೋಟಾ ಮಾಡೆಲ್. ನಮ್ಮ ಪ್ರಾಣಿ, ನಮ್ಮ ತಾಯಿ. ನಾನು ಮುಂಚೆನೂ ಹೇಳ್ತಾ ಇದ್ದೀನಿ, ಈಗಲೂ ಹೇಳ್ತಿದ್ದೀನಿ, ನೀವು ನಾಟಿ ಜನ ಅಂತ ಅವ್ರಿಗೆ ಗೊತ್ತಾಗಬಾರ್ದು. ಕೆಳಗಡೆ ನೀವು ಹೈಬ್ರಿಡ್ ತರ ನಡ್ಕೋಬೇಕು, ಆಗ್ಲೇ ಅವ್ರ ನಿಮ್ ಜೊತೆ ಸಂಬಂಧ ಬೆಳೆಸಕ್ ಸಾಧ್ಯ. ಅಲ್ಲಿವರೆಗೂ ಬಾಯಿ ಮುಚ್ಚಿಬಿಟ್ಟಿರ್ಬೇಕು. ಗಾಳಿನೇ ಇಲ್ಲ. This use only after 6 o'clock. ಗಟ ಅಂತ ಕುಡಿದು ಬಿಡ್ಲಮ್ಮ. ಮಿಸ್ಟರ್ ಶಾಸ್ತ್ರಿ, ಎಸ್ ಸರ್. ನಮ್ ಕಂಡೀಷನ್ಗಳೆಲ್ಲ ಹೇಳಿದಿರಾ? ಹೇಳಿದ್ದೀನಿ ಸರ್. ನಿಮ್ಮೆಲ್ಲ ಕಂಡೀಷನ್ಗಳನ್ನ ಇವ್ರು ಒಪ್ಕೊಂಡಿದ್ದಾರೆ ಸರ್. Call the girl. See going. ವಾಟ್ಸ್ ದ ಪ್ರಾಬ್ಲಮ್? ಸರ್ ಏನಿಲ್ಲ, ತಮ್ಮ ಹುಡುಗಿನ. ಓ, ಹುಡುಗಿನ ಕರೆಸ್ಬೇಕಾ? ಓಕೆ. ಮೈ ಚೈಲ್ಡ್ ಐಸ್. ಸೂಪರು, ನೀನು ಸೂಪರು, ಈ ಹುಡುಗಿನೂ ಸೂಪರು, ನಿನಗೆ ಬೇಕಾದ ಎಲ್ಲಾ ಲಕ್ಷಣಗಳೂ ಇದೆ ಕಣೋ. ಹಾಯ್. ಈ ಶಾಸ್ತ್ರಿಗಳೇ, ಇದೇನ್ರಿ ಇದು? ಆ ಹುಡುಗಿ ಹಿಂದೆ ಈ ಹುಡುಗರು ಒಳ್ಳೆ ಫೆವಿಕಾಲ್ ಅಂಟ್ಕೊಂಡೇ ಬರ್ತಿದ್ರಲ್ರಿ. ಮೆತ್ತಗ್ ಮಾತಾಡ್ರಿ, ಅವರು ನಿಮ್ ಹುಡುಗನ್ ತರಾನೇ ಹುಡುಗಿ ನೋಡಕ್ ಬಂದಿರೋರು.
ಹುಡುಗಿ ಬಾಯ್ ಫ್ರೆಂಡ್ಸ್ ಬಾಯ್ ನೀವು ಫ್ರೆಂಡ್ಸ್ ಸ್ವಲ್ಪ ಅಂತಂದ್ರೆ? ಅಡ್ಜಸ್ಟ್ ಮಾಡ್ಕೋಬೇಕು. ಅಯ್ಯೋ ಇವ್ರನ್ನು ಅಡ್ಜಸ್ಟ್ ಮಾಡ್ಕೋಬೇಕಂತಲ್ರಿ. 5 ಕೋಟಿ. ಹೌ ಡು ಯು ಲೈಕ್ ದ ಬಾಯ್ ಡಿಯರ್? ಹೋಗಿ ಡ್ಯಾಡಿ, ನೀವ್ ಕರ್ಸೋ ಗಂಡುಗಳೆಲ್ಲ ಹೋಪ್ಲೆಸ್. ಡಾಕ್ಟರ್ ರಾಜ್ಕುಮಾರ್ ತರಾನು, ಸನ್ನಿ ದಿಯೋಲ್ ತರಾನು, ಕಮಲಾ ಹಾಸನ್ ತರಾನು, ಸ್ಟೈಲ್ ಕಿಂಗ್ ರಜನಿಕಾಂತ್ ತರಾನು, ಅಥವಾ ಮೆಗಾಸ್ಟಾರ್ ಚಿರಂಜೀವಿ ತರಾನಾದ್ರೂ ಇರೋದ್ ಬೇಡ್ವಾ ಡ್ಯಾಡಿ? ಇಂಡಿಯನ್ ಗೂಡ್ಸ್ ಅಂದ್ರೆ ಹಾಗೇನಮ್ಮ, ಡಿಫೆಕ್ಟ್ಸ್ ಇದ್ದೇ ಇರುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಇವ್ರದ್ದು ಅಡ್ಜಸ್ಟ್ಮೆಂಟ್ ಇದೆ. ಡ್ಯಾಡಿ, ಇವ್ರು ಯಾರು ಅಂತ ಹೇಳಿಲ್ವಲ್ಲ? ಬೈ ದಿ ಬೈ, ಹಿ ಇಸ್ ಮಿಸ್ಟರ್ ಕರುಣಾಕರ್, ಮಿಸಸ್ ಅನ್ನಪೂರ್ಣೇಶ್ವರಿ, ಮಿಸ್ ನಾಗವೇಣಿ. ಹಾಯ್. ನಿನ್ನ ನೋಡಕ್ ಬಂದಿರೋ ಹುಡುಗ ಮಿಸ್ಟರ್ ರಘು. ಓ ಮೈ ವುಡ್ ಬಿ. ಯಾರ್ಯಾರ? ಎಲ್ಲಿಂದ ಬಂದಿದ್ದೀರಾ? ನಾವು ಸುಡುಗಾಡಿಂದ ಬಂದಿದ್ದೀವಿ. ಹರಿಶ್ಚಂದ್ರ ಘಾಟ್. ಅಮ್ಮ ಸುಮ್ಮನಿರಮ್ಮ. ಏನ್ ಕೆಲಸ ಮಾಡ್ತಿದ್ದೀರಾ ನೀವು? ನಿಮ್ ತಂದೆ ಹತ್ರ ಎಲ್ಲಾ ವಿಷಯನೂ ಡೀಟೇಲ್ ಆಗಿ ಹೇಳಿದಿರಮ್ಮ, ನೀನೇನ್ ತಲೆ ಕಟ್ಕೊಳಕ್ ಹೋಗೋದೇ ಬೇಡ. ಓ ಓಕೆ, ದಟ್ಸ್ ಆಲ್ ರೈಟ್. ಓಕೆ. ನೋಡಿ ಮಿಸ್ಟರ್ ರಘು, ನನ್ನ ಮಗಳು ಸುಮಾರು 5,000ದಿಂದ 10,000 ಜನ ಹುಡುಗರನ್ನ ನೋಡಿದ್ದಾಳೆ. ಆದ್ರೆ ಯಾರಿಗೂ ಇಷ್ಟು ಬೇಗ ಅಟ್ರಾಕ್ಟ್ ಆಗಿರ್ಲಿಲ್ಲ. ನಿಮಗೆ ಇಷ್ಟು ಬೇಗ ಅಟ್ರಾಕ್ಟ್ ಆಗ್ಬೇಕು ಅಂದ್ರೆ ನಿಮ್ಮ ಹತ್ರ ಅಂಥ ಮೆಟೀರಿಯಲ್ ಏನಿದೆ? ಇದೆ ವರ್ಲ್ಡ್ ಅಲ್ಲೇ ಇಂಡಿಯಾ ಬೆಸ್ಟ್, ಇಂಡಿಯಾದಲ್ಲಿ ಮಂಡ್ಯ ಬೆಸ್ಟ್, ಮಂಡ್ಯದ ಗಂಡು ಈ ರಘು ನಿಮ್ಮ ಹುಡುಗಿಗೆ ಬೆಸ್ಟ್. ನನ್ನ ಮಗನಿಗೆ ಏನ್ ಕಡಿಮೆ ಆಗಿದೆ ಸರ್? ನನ್ನ ಮಗ ಡಬಲ್ ಗ್ರಾಜುಯೇಟ್, ಬ್ಯಾಂಕ್ ಅಲ್ಲಿ ಮ್ಯಾನೇಜರ್. ಆಹಾ ನೋಡಿ ನನ್ನ ಮಗನ ಮುಖನ, ಇದು ಮುಖ ರಾಮನ ಕಳೆ ಲಕ ಮೆನ್ಸಿಂಗು. ಹಲೋ ಅನ್ನಪೂರ್ಣ ದೇವಿ ಅವರೇ, ಜಾಸ್ತಿ ರೈಲ್ ಬಿಡಕ್ ಹೋಗ್ಬೇಡಿ, ಆಮೇಲೆ 5 ಗಂಟೆಗೆ ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಕೂತ್ಕೊಳ್ಳಿ. ಸರ್ ಎಲ್ಲ ರೆಡಿ ಸರ್. ಶಾಸ್ತ್ರಿ, ಈ ಮ್ಯಾಟರ್ನ ನೆಕ್ಸ್ಟ್ ಇಯರ್ಗೆ ಇಟ್ಕೊಳ್ಳಿ. ನಾವು ಮಾಡಬೇಕಾಗಿರುವಂತ ಕೆಲಸಗಳು ಬೇಕಾದಷ್ಟಿದೆ. ಗಾಬರಿ ಪಡುವಂತದ್ದೇನು ಇಲ್ಲ. ನೆಕ್ಸ್ಟ್ ಇಯರ್ ಅಂತಂದ್ರೆ ನಾಳೆನೆ. ಇವತ್ತು 31st ಡಿಸೆಂಬರ್ ಆಗಿರೋದ್ರಿಂದ ನಾವೆಲ್ಲರೂ ಹ್ಯಾಪಿ ನ್ಯೂ ಇಯರ್ ಸೆಲೆಬ್ರೇಷನ್ಸ್ ನ ನನ್ನ ಮಗಳ ಜೊತೆಯಲ್ಲಿ ಎಂಜಾಯ್ ಮಾಡೋಣ. ಓಕೆ ಡ್ಯಾಡಿ, ಐ ಲೈಕ್ ದಿಸ್ ಗಾಯ್. ಮುಂದೆ ನೀವು ಕಂಟಿನ್ಯೂ ಮಾಡಿ. ಓಕೆ ಓಕೆ, ಬಾಯ್. ಮೈ ಡಿಯರ್ ಮಿಸ್ಟರ್ ಕರುಣಾಕರ, ವಾಟ್ ನಿಮ್ ಮಗ ಇವತ್ತಿದ್ದಾನೆ ನಮ್ಮ ಮನೇಲಿ ಇರ್ಬೇಕಾಗುತ್ತೆ. ಯಾಕೆ ಅಂದ್ರೆ ನನ್ನ ಮಗಳಿಗೆ ನಿಮ್ ಮಗ ಎಲ್ಲಾ ವಿಧದಲ್ಲೂ ಒಪ್ಪಿಗೆ ಆಯ್ತು ಅಂದ್ರೇನೆ ಉಳಿದ ವಿಷಯ. ಐ ಮೀನ್ ಮ್ಯಾರೇಜ್, ಹನಿಮೂನ್, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಓಕೆ ಮೈ ಡಿಯರ್ ರಘು, ಸ್ಟೇ ಹಿಯರ್. ಗುಡ್ ನೈಟ್. ಹಲೋ. ಧ್ವನಿ ಕೇಳ್ದಂಗಿದೆಯಲ್ಲ, ನಮ್ಮ ಅಪ್ಪ ಅಮ್ಮ ಬಂದಿರ್ಬೇಕು. ನಡೆ ಮಾಡೋಣ. ಯಾರೇ ಅದು ಅರ್ಧರಾತ್ರಿ ಕುತ್ಕೊಂಡ್ಬಂದು ಗಲಾಟೆ ಮಾಡ್ತಿರೋದು? ಬಾಗಿಲ ಹತ್ರ ಬಂದು ಬಾಗಿಲು ಬಡಿದ್ ಬಿಟ್ಟು ಕಿಟಕಿ ಹತ್ರ ಬಂದು ಯಾಕೆ ಬಡಿತಾ ಇದ್ದೀರಾ? ಯಾರು ನೀವು? ಹಲೋ ಮೈ ಕರಿಯ ಓಲ್ ತಗೊಂಡ ಗಂಡ ಓಪನ್ ದಿ ಬಾಗಿಲು. ನೀವು ಸುಮ್ನೆ ಹೋದ್ರೆ ಕಜ್ಜಿನಾಗಿ ಹೊಡೆದಂಗ್ ಹೊಡೆದು ಅಟ್ಟು ಬಿಡ್ತೀನಿ. ಕುಡುಕ್ ನನ್ ಮಕ್ಕಳ. ನೋ ಕುಡುಕ ನನ್ನ ಮಕ್ಕಳು, ಯು ಆರ್ ನನ್ನ ಮಕ್ಕಳು. ಯು ನೋ ಐ ಆಮ್ ಓನ್ಲಿ ಒನ್ ಯುವರ್ ತಂದೆ. ನಮ್ಮ ಅಪ್ಪ ಅಮ್ಮ ಏನ್ ಡ್ರೆಸ್ ಹಾಕೋತಾರಂತ ನಮಗ್ ಗೊತ್ತಿಲ್ವಾ? ಅವ್ರು ಹಾಕೊಳ್ಳೋದು ಪಂಚೆ ಶರ್ಟ್, ನಿಮ್ಮಂಗೆ ಕಾಚಿಡ ಲೆವೆಲ್ ಡ್ರೆಸ್ ಅಲ್ಲ. ಈಗ ನಮ್ ಲೆವೆಲ್ ಗೊತ್ತೇನೋ? ನಮ್ ಲೆವೆಲ್ ನಿನಗ್ ಗೊತ್ತಾಗೋಗ್ಬಿಟ್ರೆ ನೀನ್ ಇದು ಮಾಡ್ಕೊಂಡ್ಬಿಡ್ತೀಯ. ಡಾರ್ಲಿಂಗ್, ಕಾಲ್ ದ ಪೊಲೀಸ್. ಇಮಿಡಿಯೇಟ್ ಸಿಸ್ಟರ್. ಬುದ್ಧಿ ಕಲ್ಸ. ಹಲೋ, ಪೊಲೀಸ್ ಸ್ಟೇಷನ್. ಸರಿಯ ಬುದ್ಧಿ ಕಲ್ಸಿದೆ. Come on, Raghu. Come quick. slowly. ಅಲ್ಲಯ್ಯ, ನಮಗಿಂತ 2 ನಿಮಿಷ ಲೇಟ್ ಆಗಿ ಬಂದಿದ್ಯಲ್ಲ. ವಾಟ್ ಯು ಸೇ? Daddy, it's just 2 minutes, Daddy. ಓಕೆ. ಹಾಗಾದ್ರೆ shall we continue the test? Yeah, sure. ನೋಡಪ್ಪ,
ಈಗಿನ ಕಾಲದ ಹುಡುಗರಿಗೆ ಸ್ಟ್ಯಾಮಿನಾ ಎಷ್ಟಿದೆ ಅಂತ ಚೆಕ್ ಮಾಡ್ಬೇಕಲ್ವಾ? ಅದಕ್ಕೆ ನಿನಗೆ ಎಲ್ಲೆಲ್ಲಿ ಏನೇನಿದೆ, ನಿನ್ನ ಕಣ್ಣು ದೃಷ್ಟಿ ಚೆನ್ನಾಗಿದ್ಯಾ, ನಿನ್ನ ಹಾರ್ಟ್ ಸ್ಟ್ರೆಂತ್ ಹೇಗಿದೆ ಚೆಕ್ ಮಾಡ್ಬೇಕಲ್ವಾ? ಔಟ್ವರ್ಡ್ ಅಪಿಯರೆನ್ಸ್ ಓಕೆ, ಬಟ್ ಇನ್ಸೈಡ್ ಹೇಗಿದೆ ಚೆಕ್ ಮಾಡ್ಬೇಕಲ್ಲ. ಅದಕ್ಕೆ ಕಣಪ್ಪ ಈ ಪ್ಲಾನು, ಈ ಟೆಸ್ಟ್. ಸಾರಿ ಅಪ್ಪ, ನಿನ್ನೆ ಬಂದಿದ್ದು ನೀವು ಅಂತ ಗೊತ್ತಾಗದೆ ಎಡವಟ್ಟಾಗೋಯ್ತು. ಯಾರೋ ಕುಡುಕು ನನ್ನ ಮಕ್ಳು ಬಂದ್ಯಾರ ಅಂತ ಅನ್ಕೊಂಡ್ಬಿಟ್ಟು ಕಂತ್ರಿ ನನ್ನ ಮಕ್ಳು, ಕಚಡ ನನ್ನ ಮಕ್ಳು, ಸುವರ್ ನನ್ನ ಮಕ್ಳು, ತೊಟ್ಟಿ ನನ್ನ ಮಕ್ಳು, ಆಮೇಲೆ ಇನ್ನೇನ ಬೇವರ್ಸಿ ನನ್ನ ಮಕ್ಕಳು, ಬೇವರ್ಸಿ ನನ್ನ ಮಕ್ಳು ಅಂತೆಲ್ಲ ಬೈದ್ಬಿಟ್ಟೆ. ಬೋರ್ಡ್ಸ್ ಅಲ್ಲಿ ಹೊಡೀರಿ ಅಂದ್ಬಿಟ್ಟೆ. ಮಾವ ಏರೋಪ್ಲೇನ್ ಅನ್ನು ಎತ್ತಿದ್ರೆ ನಿನ್ಗೆ ನಾಗೋ ಪೊಲೀಸ್ನವ್ರು ಕೂಸಾಗಿಸ ಕೊಟ್ಟಿರ್ಬೇಕಲ್ವಾ? ಕೊಬ್ಬಿನ ಹಿಡ್ದಿಲ್ಲ, ಪಾಪ ಇಳಿದಿಲ್ಲ ಅಂದೆ. ತಿಂಡಿ ತಗೊಳ್ಳಿ ಅತ್ತೆ. ನನಗ ಬೇಡ ಪಾಪ, ತಿಂದಿರೋದನ್ನೆಲ್ಲ ಪೊಲೀಸ್ ಸ್ಟೇಷನ್ ನಲ್ಲಿ ಸಿಗಣೆ ಸೊಳ್ಳೆ ಹೀರ್ಕೊಂಡಿರ್ಬೇಕು. ಮುಖ ನೋಡಿದ್ರೆ ಗೊತ್ತಾಗುತ್ತೆ. ತಿನ್ನಿ ಅತ್ತೆ. ನನಗ ಬೇಡ ಮಾವ, ನಿಮ್ಗೆ ಅವ್ರಿಗೂ ಬೇಡ. ಅದನ್ನ ಅವರೇ ಹೇಳಿ ಬಿಡಿ. ಅವ್ರೇ ಹೇಳೋದು, ನಾನು ಹೇಳ್ತಾ ಇಲ್ವಾ? ಪರವಾಗಿಲ್ಲ, ತಿನ್ನಿ ಅತ್ತೆ. ಎಲ್ಲಿ ಗೊತ್ಕೊಂಡು ತಿನ್ಬೇಕಾಗಿದ್ದ ಅನ್ನನ ಬಿಸಾಕ್ತೀನಮ್ಮ. ಪ್ರಪಂಚದಲ್ಲಿ ಅನ್ನಕ್ಕೋಸ್ಕರ ಪಡಬಾರ್ದು ಕಷ್ಟಪಡ್ತಾರೆ, ಒಂದ್ ತುತ್ತಿಗೋಸ್ಕರ ಹಗಲು ರಾತ್ರಿ ನಿದ್ದೆಗೆಡ್ತಾರೆ. ಅನ್ನನ ದೇವ್ರು ಅಂತ ನಾವು ಕಣ್ಣಿಗೆ ಒತ್ಕೊಂಡು ತಿಂತೀವಿ. ಆದ್ರೆ ನೀವು ಇರ್ಲಿ, ನಿಮ್ಗೂ ಒಂದು ಕೆಟ್ಟ ದಿನ ಬರುತ್ತೆ. ಆ ದಿನ ನೀವು ಕೆಳಗ್ ಬಿದ್ದ ಅನ್ನನ ಕಣ್ಣಿಗೆ ಒತ್ಕೊಂಡು ತಿಂತೀರ. ಒಂದ್ ತುತ್ತು ಅನ್ನಕ್ಕೋಸ್ಕರ ಬೀದಿಯಲ್ಲಿ ಭಿಕ್ಷುಕರ ತರ ಭಿಕ್ಷಾ ಅಂದೆ ಈ ಭಿಕ್ಷಾ ಅಂದೆ ಅಂತ ಅಲಿತೀರ. ಯಾರಿಗೋ ಬರುತ್ತೆ ಅಂಥ ಗತಿ? ನಾನು ಅನ್ನಪೂರ್ಣೇಶ್ವರಿ ಕಣೋ. ನನ್ ಈ ಜನ್ಮ ಅಲ್ಲ, 100 ಜನ್ಮ ಎತ್ತಿ ಬಂದ್ರು ನನಗಂಥ ಗತಿ ಬರಲ್ಲ. ಅಂಥ ಗತಿ ಏನಾದ್ರೂ ಬಂದ್ರೆ ನಿಮ್ಮಂಥ ದರ್ವೇಸಿಗಳಿಗೆ ಬರ್ಬೇಕು, ನನಗಲ್ಲ. ನಾನ್ ಯಾವತ್ತು ರಾಣಿನೇ ಕಣೋ. ಬರುತ್ತೆ ಬರುತ್ತೆ, ನಮಗಲ್ಲ ನಿಮಗೆ. ಅಮ್ಮ ತಾಯಿ ಅಡ್ನ ಕೊಡ್ರವ, ಹೊಟ್ಟೆ ಸಿಗ್ತದೆ ಅನ್ನೋ ಕಾಲ ನಿಮಗೆ ಬರುತ್ತೆ, ನಮಗೆಲ್ಲ ಬರುತ್ತೆ.